ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಾನು ಒಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ನಾನು, ನನ್ನ ಹಸ್ಬೆಂಡ್ ಹಾಗೆ ನನ್ನ ಕಸಿನ್ಸ್, ಸೊ ನಾವೆಲ್ಲರೂ ಸಕ್ಕರೆ ಬೈಲಿಗೆ ಬಂದಿದ್ದೀವಿ, ಎಲಿಫೆಂಟ್ ಕ್ಯಾಂಪಿಗೆ. ಸೊ ವಿ ಆರ್ ಆಲ್ ಎಕ್ಸೈಟೆಡ್. ಫಸ್ಟ್ ಟೈಮ್ ನನ್ನ ಅಕ್ಕನ ಮಗು ಅವನು ಬಂದಿರೋದು ಈ ಜಾಗಕ್ಕೆ. ಅವನಿಗೆ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾ ಇದೆ. ಸೊ ಈ ಒಂದು ವ್ಲಾಗಲ್ಲಿ ಐ ವಿಲ್ ಬಿ ಶೋಯಿಂಗ್ ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪ್ ಆ್ಯಂಡ್ ಆಲ್ಸೋ ನೆಕ್ಸ್ಟ್ ವಿಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ನಾನು ನೆಕ್ಸ್ಟ್ ಯಾವ ಲೊಕೇಶನಿಗೆ ಹೋಗ್ತೀನಿ ಅಂತ. ಬನ್ನಿ, ಈಗ ನಾವು ಕ್ಯಾಂಪಲ್ಲಿರೋ ಆನೆಗಳೆಲ್ಲ ನೋಡೋಣ. ಆಲ್ಮೋಸ್ಟ್ ಈ ಆನೆಗಳೇ ಎಲ್ಲ ಶಿವಮೊಗ್ಗ ದಸರಾಕ್ಕೆಲ್ಲ ಯೂಸ್ ಮಾಡ್ತಾರಂತೆ. ಇವರು ನನ್ನ ವೈಫು ತುಂಬ ಖುಷಿಯಾಗಿದ್ದಾಳೆ ಆನೆಗಳನ್ನ ನೋಡಿ. ಸ್ವಲ್ಪ ಮಳೆ ಇತ್ತು ಅವತ್ತು ನಾವು ಹೋದಾಗ, ಆದರೂ ಪರವಾಗಿಲ್ಲ. ಅವತ್ತು ಆ್ಯಕ್ಚುಲಿ ಮಳೆ ಇತ್ತು ಅಂದರೆ ಆನೆಗಳಿನ ತುಂಬ ಖುಷಿಯಾಗಿರುತ್ತೆ. ನಾವು ಹೋದಾಗೂ ತುಂಬ ಎಲ್ಲ ಖುಷಿಯಾಗಿತ್ತು, ಎಲ್ಲ ಆನೆಗಳೆಲ್ಲ ಹ್ಯಾಪಿಯಾಗಿತ್ತು. ಇದೊಂದು ಫ್ಯಾಮಿಲಿ ಇದೆ ನೋಡಿ, ಆನೆ ಫ್ಯಾಮಿಲಿ. ಅದರ ಮರಿ ರೀಸೆಂಟಾಗಿ ಹಾಕಿರೋದು. ಅದರಪ್ಪ ತುಂಬ ಚೆನ್ನಾಗಿ ಇದು ಮಾಡ್ತಾಯಿತ್ತು. ಅದರಪ್ಪ ಹೇಳ್ಕೊಡ್ತಾಯಿತ್ತು ಎಲ್ಲ, ಯಾವ ಥರ ಏನೇನು ಹಿಂಗಿರಬೇಕು, ಏನೋ ತಿನ್ನುವಾಗ ತುಂಬ ಚೇಷ್ಟೆ ಮಾಡ್ತಾಯಿತ್ತು. ಸ್ವಲ್ಪ ಡಾಂಟ್ ಮಾಡಿ ಬುದ್ಧಿ ಹೇಳ್ತಾಯಿತ್ತು ಅದರಪ್ಪ. ಅದು ಒಂಥರ ಕ್ಯೂಟಾಗಿತ್ತು ನೋಡೋಕ್ಕೆ. ನಮ್ಮ ಅಪ್ಪಂದ್ರೆಲ್ಲ ಹೆಂಗೆ ಮಾಡ್ತಾರೋ ಅದು ಹಂಗೆ ಮಾಡ್ತಾಯಿತ್ತು ನೋಡಿ. ಎಷ್ಟು ಕ್ಯೂಟಾಗಿ ಇದೆ ಫ್ಯಾಮಿಲಿ ಅಂತ ಅಲ್ವಾ? ನಿಮಗೂ ಹಾಗೆ ಅನಿಸಿದ್ರೆ ಒಂದು ಕಮೆಂಟ್ ಹಾಕಿ. ಇದು ಭೈರವ ಅಂತ. ಇದು ಅವ್ರ ಮಾವುತ ಇಲ್ಲೇ ಇದ್ದಾರೆ. ಅದಕ್ಕೆ ಭತ್ತ, ಹುಲ್ಲು, ಬೆಲ್ಲ ಹಾಕಿ ತಿನ್ನಿಸ್ತಾ ಇರ್ತಾರೆ ಡೈಲಿ. ಅಂದರೆ ಕ್ಯಾಂಪಿಗೆ ಬಂದಾಗ ಒಂಥರ ಲಂಚ ಥರ ಕೊಡೋದು. ನೆಕ್ಸ್ಟ್ ಡೇ ಅದು ಖುಷಿಯಾಗಿ ಬರಬೇಕಲ್ಲ ಕ್ಯಾಂಪಿಗೆ. ಇನ್ನು ಸ್ವಲ್ಪ ಹೊತ್ತಿಗೆ ಒಂದು ಅರ್ಧ ಗಂಟೆ, 1:30-2 ಗಂಟೆಗೆ ಕಾಡಿಗೆ ಬಿಟ್ಬಿಡ್ತಾರೆ ಅದನ್ನು. ಡೈಲಿ ಹಿಂಗೆ ತಿನ್ನಿಸಿ ಎಷ್ಟು ಖುಷಿಯಾಗಿ ನೋಡ್ಕೊತಿದ್ರು ನೋಡಿ. ನಾವು ಹೆಂಗೆ ಪೆಟ್ನ ಸಾಕ್ತೀವೋ ಆ ಥರ ಆನೆನ ಸಾಕ್ತಾಯಿದ್ದಾರೆ ಅವರು. ಆ್ಯಕ್ಚುಲಿ ಅವರೇ ಪುಣ್ಯವಂತರು ಒಂಥರ. ಆ ಆನೆಗಳದ್ದು ಆ ಪ್ರೀತಿ ವಿಶ್ವಾಸನೇ ಬೇರೆ. ಎಷ್ಟು ಸೇವೆ ಮಾಡ್ತಾಯಿದ್ದಾರೆ ಆನೆಗೆ. ಅವರ ಆನೆ ಬಿಟ್ಟಿರೋದೇ ಇಲ್ಲಂತೆ. ಒಂದು ದಿವಸ ಎಲ್ಲರೂ ಇದು ಆಯಿತು ಅಂದರೆ ಅಷ್ಟು ಟೆನ್ಷನ್ ಆಗಿಬಿಡ್ತಾರಂತ ಅವ್ರು ಹೇಳ್ತಾಯಿದ್ರು. ಸೊ ಆನೆಗಳೆಲ್ಲ ನೋಡಿ ನಾವೆಲ್ಲ ಫುಲ್ಲು ಖುಷಿಯಾದ್ವಿ. ಹಾಗೆ ಹೊರಗಡೆ ಬಂದು ಲೈಟಾಗಿ ಏನಾದ್ರು ತಿನ್ನೋಣ ಅಂತ ಜೋಳ ತೊಗೊಂಡ್ವಿ, ಹಾಗೆ ಚಿರುಮುರಿ ಎಲ್ಲ ತಿಂದ್ವಿ. ಅದೇ ಟೈಮಿಗೆ ಆನೆಗಳೆಲ್ಲ ಕ್ಯಾಂಪಿಂದ ಆಚೆ ಹೋಗ್ತಾ ಇವೆ. ಅದನ್ನು ಕರ್ಕೊಂಡೋಗಿ ಕಾಡಿಗೆ ಬಿಡ್ತಾರಂತೆ ನೋಡಿ. ಒಂದೊಂದೇ ಆನೆಗಳನ್ನ ಅದರ ಮಾವುತರು ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಎಲ್ಲ ಜನ ಅದನ್ನು ಕೂಡ ಎಕ್ಸೈಟಾಗಿ ನೋಡಿದ್ವಿ. ಇಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಚಿಕ್ಕಮಂಗ್ಳೂರಿಗೆ, ಜೋಳದಾಳು ಅನ್ನೋ ಜಾಗದಲ್ಲಿ ಇದೆ. ದಿಸ್ ಇಸ್ ಚೋಳ ಲೇಕ್ ವ್ಯೂ ಅನ್ನೋ ಜಾಗ. ಒಂದು ಅದ್ಭುತವಾದ ಸ್ಟೇ ಇದು ನೋಡಿ. ಎಂಟ್ರೆನ್ಸ್ ಎಲ್ಲ ಈ ಥರ ಇದೆ. ಸ್ವಲ್ಪ ಇಂಟೀರಿಯರ್ ಆಗಿ ಇದೆ. ಇಂಟೀರಿಯರ್ ಜಾಗದಲ್ಲಿ ಇರುವಂತಹ ಒಂದು ಹೋಮ್ ಸ್ಟೇ ಇದು. ಚಿಕ್ಕಮಂಗ್ಳೂರಿಂದ ಆಲ್ಮೋಸ್ಟ್ ಒಂದು 18-20 ಕಿಲೋಮೀಟರ್ಸ್ ದೂರ ಆಯಿತು ನಾವು ಬರೋ ಅಷ್ಟರಲ್ಲಿ. ನೋಡಿ ಈ ವ್ಯೂ ಏನಿದೆ, ಇದು ರೂಮಿಂದ ಹೊರಗಡೆ ಕಾಣಿಸೋವಂಥ ವ್ಯೂ. ಇದು ಎದುರುಗಡೆ ಒಂದು ಲೇಕ್ ವ್ಯೂ ಕಾಣಿಸುತ್ತೆ. ಸುತ್ತ ಹಸಿರು ಇದೆ, ಫುಲ್ಲು ಗಿಡ ಮರ ಎಲ್ಲ. ಫುಲ್ ಚಿಕ್ಕಮಂಗ್ಳೂರು ಅಂದರೆ ಇದಕ್ಕೆ ಫೇಮಸ್ ಅಲ್ವಾ, ಹಸಿರುಗೆ. ನೋಡಿ, ನೋಡಿದ ತಕ್ಷಣ ಹೇಳ್ಬೋದು ವಾವ್, ಕರೆಕ್ಟ್ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೆ ಅಂತ ಎನಿಬಡಿ ಕ್ಯಾನ್ ಗೆಸ್ ಅಲ್ವಾ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ರೂಮ್ ವ್ಯೂ ಅಂತಂದರೆ ಓ ಮೈ ಗಾಡ್, ಇಟ್ಸ್ ವೆರಿ 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 ನೈಸ್. ಸೊ ನಾನು ಈ ಜಾಗದ ಡೀಟೇಲ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಎಲ್ಲೆಲ್ಲಿ ಬರುತ್ತೆ, ಏನೇನು ಬರುತ್ತೆ ಅಂತ. ಸೊ ಎನಿಬಡಿ ಈಸ್ ಪ್ಲ್ಯಾನಿಂಗ್ ಟು ಗೋ ಟು ಚಿಕ್ಕಮಂಗ್ಳೂರು, ನೀವು ಇಲ್ಲಿ ಹೋಗಬಹುದು. ತುಂಬ ಒಳ್ಳೆ ಸ್ಟೇ, ಸ್ಪೆಷಲಿ ಫಾರ್ ಫ್ಯಾಮಿಲಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ಪ್ರೈವೇಟ್ ಪೂಲ್ ಕೂಡ ಇದೆ ಸಪ್ರೇಟಾಗಿ. ಸೊ ಹಾಗೆ ಈ ಕಡೆ ಬಂದರೆ ಇದು ರೂಮಿನ ಆಚೆ ಕಡೆಯಿಂದ ನೋಡಿ. ನಾನು ನನ್ನ ಅಕ್ಕನ ಮಗುನ ಆಟಾಡಿಸ್ತಾ ಇದ್ದೆ, ಅವ್ನು ಓಡೋಗ್ತಾ ಇದ್ದ. ಸೊ ಫುಲ್ ಎಲ್ಲ ಅಲ್ಲಿ ಆಟಾಡೋಕೆ ಆರಾಮಾಗಿ ಚೆನ್ನಾಗಿದೆ.
ಅಂತ ಫುಲ್ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಫುಲ್ಲು ಹಸಿರು ಮಧ್ಯ ಇರೋವಂಥ ಹೋಮ್ ಸ್ಟೇ ಇದು. ಸೊ ಹಾಗೆ ನೋಡ್ತಾ ಇದ್ದರೆ ನಾವು ಏನು ಮಾಡೋದು ಸಂಜೆ ಟೈಮ್ ಪಾಸ್ ಅಂದಾಗ ಇಲ್ಲಿ ಸೈಕಲ್ ಎಲ್ಲ ಇತ್ತು. ನನ್ನ ಹಸ್ಬೆಂಡ್ ಸೈಕಲ್ ಓಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಅಗೇನ್ ಹಲಸಿನ ಮರ ಇದೆ. ಇಲ್ಲಿ ಎಲ್ಲ ಫುಲ್ಲು ಗೇಮ್ಸ್ ಆಡ್ಬೋದು. ಔಟ್ಡೋರ್ ಗೇಮ್ಸ್ ಇದೆ, ಇಂಡೋರ್ ಗೇಮ್ಸ್ ಇದೆ. ಆಚೆ ಕಡೆಯಿಂದ 3 ಕಾಟೇಜಸ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅದರಲ್ಲಿ 2 ರೂಮ್ಸ್ ಇರುತ್ತೆ. ಸೊ ಹಾಗೆ ಈವ್ನಿಂಗ್ ಆಯಿತು, ಕತ್ಲಾಯಿತು, ಏನು ಮಾಡೋದು ಅಂತ ಒಂದು ಕಾಫಿ ಕುಡಿದು ಹೋಮ್ ಸ್ಟೇ ಸುತ್ತ ರೌಂಡ್ಸ್ ಹಾಕೊಂಬರೋಣ ಅಂತ ಹೋದಾಗ ಇಲ್ಲಿ ಒಂದು ಸಣ್ಣದೊಂದು ಬೆಕ್ ಸಿಕ್ತು. ತುಂಬ ಕ್ಯೂಟಾಗಿತ್ತು. ಅದ್ರ ಜೊತೆ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಇಂಡೋರ್ ಗೇಮ್ಸ್ ಆಡೋಣ ಅಂತ ಒಳಗಡೆ ಬಂದ್ವಿ. ಇದು ಒಂದು ಮನೆ, ಆ್ಯಕ್ಚುಲಿ ಹಳೆಯ ಮನೆ ಒಳಗಡೆ ಇಂಡೋರ್ ಗೇಮ್ಸ್ ಎಲ್ಲ ಆಡೋಕ್ಕೆ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ನನ್ನ ಹಸ್ಬೆಂಡು ಮತ್ತು ನಮ್ಮ ಭಾವ, ನಮ್ಮ ಪಾಪು ಎಲ್ಲರೂ ಫುಲ್ ಆಟಾಡ್ತಾಯಿದ್ರು. ಒಳ್ಳೆ ಟೈಮ್ ಪಾಸ್ ಆಯಿತು. ಸೊ ಹೋಮ್ ಸ್ಟೇಯಲ್ಲಿ ಇದು ಹಳೆ ಮನೇಲಿ ಮಾಡಿರೋದ್ರಿಂದ ಇದೆಲ್ಲ ರಿಸೆಪ್ಷನ್ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಚೋಳ ಹೋಮ್ ಸ್ಟೇದು ಡೀಟೇಲ್ಸ್, ಟ್ಯಾರಿಫ್ ಎಲ್ಲ ಹಾಕಿದ್ದಾರೆ. ಸೊ ಐ ವಿಲ್ ಬಿ ಕಮ್ಮಿಂಗ್ ಅಗೇನ್ ವಿತ್ ದ ಸೆಕೆಂಡ್ ಪಾರ್ಟ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು.